ದಿನೇ ಮತ್ತಷ್ಟು ರಂಗೇರ್ತಾ ಇದೆ ಬಾಗಲಕೋಟೆ ಬೈ ಎಲೆಕ್ಷನ್ನ ಅಖಾಡ. ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಆರಂಭವಾಗ್ತಾ ಇದೆ. ಅಮೀನಗಡ ಪಟ್ಟಣದಲ್ಲಿ ಕೈ ಬಲವನ್ನ ಹೆಚ್ಚಿಸೋದಕ್ಕೆ ಭರ್ಜರಿ ಕಸರತ್ತು ನಡೆಸ್ತಾ ಇದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಕಾಂಗ್ರೆಸ್ ವಿಶೇಷವಾಗಿ ಫೋಕಸ್ ಮಾಡ್ತಾ ಇದೆ. ಬೈ ಎಲೆಕ್ಷನ್ ಹಿನ್ನೆಲೆ ಕಾಂಗ್ರೆಸ್ ಸ್ಟ್ರಾಟಜಿ ಮೀಟಿಂಗ್ ಮಾಡಲಾಗ್ತಾ ಇದೆ. ಮತ ಸೆಳೆಯೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ತೀವ್ರ ಸರ್ಕಸ್ ನಡೆಸ್ತಾ ಇದ್ದಾರೆ. ಸ್ಥಳೀಯ ನಾಯಕರ ಜೊತೆಗೆ ಯತೀಂದ್ರ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯಾವ ತಂತ್ರವನ್ನ ಪ್ರಯೋಗ ಮಾಡಿದ್ರೆ ಇಲ್ಲಿ ಗೆಲುವು ನಿಶ್ಚಿತ, ಜೊತೆಗೆ ಏನೆಲ್ಲ ಮಾಡಬೇಕು, ಹೀಗೆ ಹಲವು ವಿಚಾರಗಳ ಕುರಿತು ಅಲ್ಲಿನ ಸ್ಥಳೀಯ ನಾಯಕರ ಜೊತೆಗೆ ಖುದ್ದು ಯತೀಂದ್ರ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಪ್ರಭಾವಿ ಮುಖಂಡರ ಜೊತೆ ಒಳಗಟ್ಟಿನ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಸಮುದಾಯ ಆಧಾರಿತ ಮತಗಳ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ನೋಡಿ, ಇದು ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಾಗಿ ಸಮುದಾಯ ಆಧಾರಿತ ಮತಗಳ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ. ಈ ಲೆಕ್ಕಾಚಾರ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸ್ಥಳೀಯ ನಾಯಕರ ಬಳಿ. ಅವ್ರ ಹತ್ರ ಪಿನ್ ಟು ಪಿನ್ ಮಾಹಿತಿ ಇರುತ್ತೆ. ಇಲ್ಲಿ ಶತಾಯ ಗತಾಯ ಗೆಲುವನ್ನ ಸಾಧಿಸಲೇಬೇಕು ಅಂತ ಹೇಳಿದ್ರೆ ವೋಟ್ ಬ್ಯಾಂಕ್ ಯಾವ ಪ್ರಮುಖ ಮುಖಂಡರ ಹಿಂದೆ ಇರುತ್ತೆ ಅನ್ನುವಂಥದ್ದನ್ನ ಕುರಿತು ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಯುವ ಮತದಾರರನ್ನ ತಮ್ಮತ್ತ ಸೆಳೆಯೋದಕ್ಕೆ ಹೊಸ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕದನದಲ್ಲಿ ಮೈನಾರಿಟಿ ಮತಗಳು ಭಾರಿನೇ ನಿರ್ಣಾಯಕ ಹೌದು. ಹಾಗಾಗಿ ಗೆಲುವಿನ ಸೂತ್ರವನ್ನ ಹಿಡಿಯೋದಕ್ಕೆ ಕಾಂಗ್ರೆಸ್ ಹೊಸ ಸ್ಟ್ರಾಟಜಿಗಳ ಮೊರೆ ಹೋಗ್ತಾ ಇದೆ. ಆರಿಸಿ ಒಬ್ಬನ ವಿಧಾನಸಭೆ ಕಳಿಸಿದ್ರು. ಆದ್ರೆ ದುರದೃಷ್ಟವಶಾತ್ ಅವರು 5 ವರ್ಷಗಳಿಗಿಂತ ಮುಂಚೆ ಅರ್ಧ ಅವಧಿಯಲ್ಲೇ ದೈವಾಧೀನರಾಗಿದ್ದಾರೆ. ಈಗ ಅವ್ರ ಸ್ಥಾನಕ್ಕೆ ಯಾರಾದ್ರೂ ಸೂಕ್ತ ವ್ಯಕ್ತಿ ಬಂದು ಮತದಾರ ಕೆಲಸಗಳನ್ನ ಮಾಡಬೇಕಾಗಿದೆ. HR ಬಹಳ ಸಜ್ಜನರಾಗಿದ್ರು, ಬಹಳ ಸರಳವಾಗಿ ಬದುಕ್ತಿದ್ರು. ಇಷ್ಟು ದೀರ್ಘವಾದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ, ಭ್ರಷ್ಟಾಚಾರ ಕಪ್ಪು ಚುಕ್ಕೆ ಹೊತ್ಕೊಂಡಿರಲಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಮತ್ತೆ ಎಲ್ಲರೂ ಕೂಡ ಸಮಾನವಾಗಿ ಕಾಡ್ತಾ ಇದ್ರು. ಆ ಧರ್ಮ, ಈ ಧರ್ಮ, ಈ ಜಾತಿ, ಆ ಜಾತಿ, ಆ ಮತ, ಈ ಮತ ಅಂತ ನೋಡ್ತಾ ಇರಲಿಲ್ಲ. ಎಲ್ಲ ಮತದಾರರು ಕೂಡ ಸಮಾನವಾಗಿ ನೋಡ್ತಾ ಇದ್ರು. ಒಬ್ಬ ಬಡವ ಬರಲಿ, ಶ್ರೀಮಂತ ಬರಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬರಲಿ ಅಥವಾ ಒಬ್ಬ ದೊಡ್ಡ ಮುಖಂಡ ಬರಲಿ, ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಯಾವ ಗ್ರಾಮಗಳಿಗೆ ಹೋದ್ರು ಕೂಡ HR ಅವ್ರ ವ್ಯಕ್ತಿತ್ವದ ಬಗ್ಗೆ ಎಲ್ಲರೂ ಒಳ್ಳೆ ಆಡ್ತಿದ್ದಾರೆ ಹೊರತು ಯಾರು ಕೂಡ ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ನಾನು ನೋಡಿಲ್ಲ. ಅಷ್ಟು ಒಳ್ಳೆ ವ್ಯಕ್ತಿ. ಇವತ್ತು ಅಂಥವ್ರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅಂತಂದ್ರೆ ನಾವು ಅವ್ರಿಗೆ ಸರಿಯಾದ ಗೌರವ ಸಲ್ಲಿಸಬೇಕು, ಅವ್ರ ಆತ್ಮಕ್ಕೆ ಶಾಂತಿ ತೊಗೊಂಡು ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ನೀವು ಅವ್ರ ಪುತ್ರರಾದಂಥ ಉಮೇಶ್ ಮೇಟಿ ಅವ್ರನ್ನೇ ಅವ್ರ ಸ್ಥಾನಕ್ಕೆ ಕೂರಿಸಿದ್ರೆ ಅವ್ರಿಗೆ ಗೌರವ ತೋರಿಸಬೇಕಾಗುತ್ತೆ, ಆತ್ಮಕ್ಕೆ ಶಾಂತಿ ಕೊಡಬೇಕು. ಜೊತೆಗೆ ಅವರು ಏನು ಕನಸುಗಳನ್ನು ಕಂಡಿದ್ರು ಬಾಗಲಕೋಟೆ ಕ್ಷೇತ್ರಕ್ಕೆ, ಅದನ್ನ ನನಸು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಕಾರಣಕ್ಕೂ ನೀವು ಉಮೇಶ್ ಮೇಟಿ ಅವ್ರಿಗೆ ಕೆಲಸ ಕೊಡಬೇಕು. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ಬೇಕಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ನಂಬಿರುವಂಥದ್ದು ಏನಪ್ಪ ಅಂತಂದ್ರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು. ಈ ದೇಶದಲ್ಲಿ ಸಂವಿಧಾನ ಎಲ್ಲರಿಗಿಂತ ಎತ್ತರದಲ್ಲಿದೆ. ಸಂವಿಧಾನ ಸರ್ವೋಚ್ಚ. ಆ ಸಂವಿಧಾನ ಏನ್ ಹೇಳುತ್ತೆ, ಎಲ್ಲ ಧರ್ಮದವರು, ಎಲ್ಲ ಮತದವರು, ಎಲ್ಲ ಜಾತಿಯವರು, ಎಲ್ಲ ಸಂಸ್ಕೃತಿಯುಳ್ಳವರು ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಕೊಡಬೇಕು. ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನರು. ಸಂವಿಧಾನ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅವರವರ ಧರ್ಮನ ತಮಗೆ ಬೇಕಾದ ರೀತಿಯಲ್ಲಿ ಅನುಸರಿಸ್ಕೊಂಡು ಹೋಗೋಕೆ, ಪಾಲಿಸೋದಕ್ಕೆ ಅವಕಾಶ ಕೊಡುತ್ತೆ. ಮತದಾರರು ಆರಿಸಿ ಒಬ್ಬನ ವಿಧಾನಸಭೆ ಕಳಿಸಿದ್ರು. ಆದ್ರೆ ದುರದೃಷ್ಟವಶಾತ್ ಅವರು 5 ವರ್ಷ